ಬರ್ರಿ ಯಾವಾಗಲೂ ನಾನು ತೋರಿಸ್ತೇನೆ. ಏನು ನೀನು ಓದೋದಕ್ಕೆ ಅಂತೇಳಿ ಅಲ್ಲಿ ಸ್ಕೂಲ್ ಒಳಗೆ ಬಿಟ್ಟು ಬಂದ್ಯಾ ಬ್ಯಾಗ? ಹೌದಾ? ನಿಂಗೆ ಹೊಡಿಬೇಕು ನಿನಗೆ ಮುಚ್ಚಿ ಕಿಟಕಿಲಿ. ಹೌದಲ್ಲ ಹೌದಲ್ಲ ಬೇಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕಾವ್ಯ ವ್ಲಾಗ್ಸ್. ಹೇಗಿದ್ರೆ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಮಸ್ತ್ ಆಗಿದ್ರೆ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್ ಬರ್ರಿ, ಈಗ ನಾನು ವಿಡಿಯೋ ಈಗ ಸ್ಟಾರ್ಟ್ ಮಾಡಾಕತ್ತೀನಿ. ಯಾಕಪ್ಪ ಅಂದ್ರೆ ನವಲ್ಗುಂದಕ್ಕೆ ಹೋಗ್ಬಂದೆ, ಅಲ್ಲಿದ ಒಂದಷ್ಟು ಕ್ಲಿಪ್ಸ್ ತೊಗೊಂಡಿನಿ, ಹಾಕ್ತೀನಿ, ನೋಡ್ಕೊಂಬರ್ರಿ. ಹಾಯ್ ಬರ್ರಿ ನವಲ್ಗುಂದಕ್ಕೆ ನಾನು ತೋರಿಸ್ತೇನೆ. ಆಮೇಲೆ ಹಂಗೆ ಏನು ಹೇಳಬೇಕಪ್ಪ ಅಂದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಕಂಟಿನ್ಯೂ ಮಾಡಾಕತ್ತೀನಿ. ಬರ್ರಿ. ಹಾಯ್ ಪಪ್ಪ, ಇಲ್ಲೇ ನೋಡು. ಹಾಯ್. ನೀ ಕಾಣೋದು ಬೇಡ, ಮಾಡಲಿ. ಹಾಯ್ ಮಾಡು. ಹಾಯ್. ವೆರಿ ಗುಡ್. ಓಕೆ ಫ್ರೆಂಡ್ಸ್, ಇಲ್ಲೇ ನೋಡ್ರಿ ಫುಲ್ ದೇವರಿಗೆ ದೀಪ ಗೀಪ ಹಚ್ಚಿ ಎಲ್ಲ ರೆಡಿ ಆಗೈತಿ. ಆಮೇಲೆ ಇನ್ನೂ ಅಡ್ಗೆ ಮಾಡ್ಬೇಕು, ಅಡ್ಗೆ ಮಾಡಿಲ್ಲ ನಾನು. ಆಮೇಲೆ ಇನ್ನೂ ಒಂದು ವಿಷಯ ಏನಪ್ಪ ಅಂದ್ರೆ, ಇನ್ನು ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು ನಾನು. ಏನೋ ಒಂದು ಅದು ಏನಪ್ಪ ಅಂತಂದ್ರೆ, ಈಗ ಯಾರಾದರೂ ಮೋಸ್ಟ್ಲಿ ನಿಮ್ಗೆ ಹಿಂಗೇನ್ರ ಅಂದ್ರೆ ಬ್ಯಾಂಕಿಂದ ಏನರ ಹಿಂಗೆ ಸಮಸ್ಯೆ ಇತ್ತಪ್ಪ, ಹೊಲದ ಮೇಲೆ ಸಾಲ ಇತ್ತಪ್ಪ ಅಂದ್ರೆ, ಮೊದಲು ಯಾರು ಅಂದ್ರೆ ಈಗ ರೀಸೆಂಟಾಗಿ ಇದನ್ನ ಮಾಡಿದವರು ಇರ್ತೀರಿ. ಕೃಷಿ ಬಗ್ಗೆ ಹೇಳಾಕತ್ತೀನಿ ನಾನು. ಅಂದ್ರೆ ಕೃಷಿ ಈಗ ಸ್ಟಾರ್ಟ್ ಮಾಡಿರ್ತೀರಿ, ಅವ್ರಿಗೆ ಹೇಳಾಕತ್ತೀನಿ. ಸಾಲ ಏನರ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ತಂದೆ ತಾಯಿಯವರು ಹಿಂದಿನ ಸಾಲ ಏನಾರ ತೆಗೆಸ್ಕೊಂಡಿದ್ರ ಅದನ್ನು ನೋಡಿ ಗುರ್ತಾ ಹಿಡಿಬೇಕಪ್ಪ ಅಂತಂದ್ರೆ, ನೀವು ಒಂದು ಕೆಲಸ ಮಾಡಿರಿ. ಒಂದು ಏನಪ್ಪ, ಒಂದು ಲೆಟ್ರ್ ನಿಮ್ಮ ಇನ್ಕ್ವೈರಿ ಆಫೀಸ್ ಅಂತೇಳಿ ಒಂದು ಅದಲ್ಲಿ, ಈಗ ಹಳ್ಳಿಯಾಗಿದ್ದಾಗ ಇದ್ದಾರಿಗೂ ತಾಲೂಕು, ಈಗ ಇದು ತಹಶೀಲ್ದಾರ್ ಆಫೀಸ್ ಅಂತಾರಲ್ರಿ, ಅಲ್ಲಿ ಹೋಗಿ ಇನ್ಕ್ವೈರಿ ಆಫೀಸ್ ಒಳಗೆ ನೀವು ಅದನ್ನು ಒಂದು ಅರ್ಜಿ ಬರೀಸಿ ಕೊಡಬೇಕಾಗ್ತೈತಿ. ಆ ಅರ್ಜಿ ಬರೀಸಿ ನೀವು ಕೊಟ್ರಿ ಅಂದ್ರೆ ಅವರು ಒಂದು 2 ಅಥವಾ 3 ದಿನದೊಳಗೆ ನಿಮ್ಗೆ ಅಂದ್ರೆ ಎಲ್ಲೆಲ್ಲಿಂದ ನಿಮ್ಗೆ ಹೊಲದ ಮೇಲೆ ಸಾಲ ಐತಿ, ಆಮೇಲೆ ಹೊಲದ ಮೇಲೆ ಏನೋ ಒಂದು ಇದೈತಿ, ಅದನ್ನು ಅವರು ನಿಮಗೆ ಅಂದ್ರೆ ನಿಮಗೆ ಏನಾರ ಹಿಂಗೆ ಗೊತ್ತಿಲ್ಲದೆ ಇರೋ ಸಾಲ ತೀದ್ರ ಅದನ್ನು ನಿಮ್ಗೆ ತಿಳಿಸ್ಕೊಡ್ತಾರೆ ಅವ್ರು. ಅಂದ್ರೆ ನೀವು ಅದರಿಂದ ಹೊಲದಿಂದ ಎಷ್ಟೆಷ್ಟು ಸಾಲ ತಗೊಂಡಿದ್ರಿ, ಎಷ್ಟೆಷ್ಟು ಬೋಜ ಐತಿ. ಬೋಜ ಅಂದರೆ ಏನಪ್ಪ ಅಂದ್ರೆ, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಂತ, ಇಲ್ಲ ಅನ್ನೋದಿಲ್ಲ, ನಾನು ಸ್ವಲ್ಪ ಡಿಕ್ಲೇರಾಗಿ ತಿಳ್ಕೊತೀನಿ. ಅದ್ರ ಸಲುವಾಗಿ
ಅದನ್ನ ತಿಳ್ಕೊಂಡ ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದ್ರೆ ಇದನ್ನ ಒಬ್ಬರ ಕಡೆಯಿಂದ ನಾನು ತಿಳ್ಕೊಂಡೆ, ಅದ್ರ ಸಲುವಾಗಿ ನಾನು ನಿಮ್ಗೆ ಇವತ್ತು ಇದ ಒಂದು ಕಂಟೆಂಟ್ ಇಟ್ಕೊಂಡ ನಾನು ನಿಮ್ಗೆ ವಿಡಿಯೋ ಮಾಡಾಕತ್ತೀನಿ ರೀ. ಅಷ್ಟ ಮತ್ತೇನಿಲ್ಲ, ಅದನ್ನ ಹೇಳಾಕಂತೇಳಿ ನಾನು ನಿಮ್ಗೆ ಇದನ್ನ ಮಾಡಿದ್ದು. ಓಕೆ, ಅದನ್ನ ಏನ ಬಂದೆ ಅದು ಭೋಜಾ ಇದನ್ನ ಮಾಡಾಕ ಇದನ್ನ ಭೋಜ ಎಷ್ಟೈತಿ ಅಂತೇಳಿ ತಿಳ್ಕೊಳಕಂತೇಳಿ ಇದನ್ನ ಮಾಡಾಕಂತೇಳಿ ನೀವು ಅಂದ್ರೆ ಅರ್ಥ ಮಾಡ್ಕೋಬೋದು. ಅದನ್ನು ಎಲ್ಲೆಲ್ಲಿ ಎಷ್ಟು ಸಾಲ ತೊಗೊಂಡೀವಿ, ಎಷ್ಟೆಷ್ಟು ಭೋಜ ಬಿದ್ದೈತಿ ನಿಮ್ಮ ಮ್ಯಾಲ, ಎಷ್ಟೆಷ್ಟು ನಿಮ್ಗೆ ಹೊಲ ಎಷ್ಟು ಬಂದೈತಿ, ಏನಿಲ್ಲ ನಿಮ್ದು ಸರ್ವೆ ನಂಬರ್ ಎಲ್ಲ ಟೋಟಲಿ ನಿಮ್ಗೆ ಅದು ಗೊತ್ತಾಗ್ತೈತಿ. ಅಂದ್ರೆ ನಿಮ್ಗೆ ಸರ್ವೆ ನಂಬರ್ ಕೊಟ್ಟಾಗ ಅವ್ರು ನಿಮ್ಗೆ ಭೋಜ ಹೊಲ ಸಾಲ ಎಲ್ಲ ಕೊಡ್ತಾರೆ. ನಿಮ್ಗೆ ಆಲ್ಮೋಸ್ಟ್ ಆಗಿ ನಿಮ್ದು ಸರ್ವೆ ನಂಬರ್ ಎಲ್ಲರಿಗೂ ಗೊತ್ತಿರತೈತೆ, ಇಲ್ಲ ಅನ್ನೋದಿಲ್ಲ. ಹೊಲ ಇದ್ದವ್ರಿಗೆ ಎಲ್ಲರಿಗೂ ಅದನ್ನು ಎಲ್ಲ ನಿಮ್ಮ ಎಲ್ಲ ಫುಲ್ ಡೀಟೇಲ್ಸ್ ತಿಳ್ಕೊಬೇಕಪ್ಪ ಬ್ಯಾಂಕಿಂದಪ್ಪ ಅಂದ್ರೆ ಇದನ್ನು ತೆಗಸ್ರಿ. ಗ್ಯಾರಂಟಿ ಟ್ರೈ ಮಾಡಿರಿ ಎಲ್ಲರೂ, ಪ್ಲೀಸ್ ಹೇಳಾಕತ್ತೀನಿ. ಯಾಕಪ್ಪ ಅಂದ್ರೆ ಆದಷ್ಟು ನೀವು ಟ್ರೈ ಮಾಡಿರಿ ಅಂದ್ರೆ ನಿಮ್ಗೆ ಏನಾಗಿರ್ತೈತಲ್ಲ ಒಂದು ಏನೋ ಒಂದು ಇದ್ರೂ ಅಂದರೆ ಬಾಯಾಗ ಬರತ್ತಿಲ್ರಿ ಅದು ಏನಪ್ಪ ಅದು ಎಲ್ಲ ಡಿಕ್ಲೇರ್ ಆಗಿ ಫುಲ್ ಡೀಟೇಲ್ಸ್ ನಿಮ್ಗೆ ತಿಳ್ಕೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ಓಕೆ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ಬರ್ರಿ ಇಲ್ಲಿ ನೋಡ್ರಿ ಅವನು. ಹಾಯ್ ಓಯ್, ಹಾಯ್, ಏನು ಮಾಡಾಕತ್ತಿ? ಹಂಗ ಅದನ್ನ ಮತ್ತಟ್ಟೊತ್ತಿಗೆ ಹೊಲಸು ಮಾಡಿಬಿಡು ಪಪ್ಪ ನೀ, ಹೌದಲ್ಲ? ಮತ್ತೇನು ಮಾಡಾಕತ್ತಿ ನೀನು? ಮತ್ತು ಹೊಲಸು ಆಗಾಕತ್ತಂದ್ರೆ ಎದಕ್ಕೆ ಒರೆಸ್ತೀನಿ ಅದನ್ನು? ನಿನ್ನ ಕೈಯ ಹೊಲಸಿರ್ತಾವು, ಹೌದಲ್ಲ? ಏನಿಲ್ಲ, ನೋಡು. ಹೌದು, ಸ್ಕೂಲ್ನಾಗ ಬ್ಯಾಗ್ ಎಲ್ಲಿ ಬಿಟ್ಟು ಬಂದಿ ನೀನು? ಅದು ಬಿಡು, ಎದಕ್ ಬಿಟ್ಟು ಬಂದಿ ಅಂತ ಕೇಳಾಕತ್ತೀನಿ ನಾನು ನಿನಗೆ. ಅಲ್ಲ, ಬ್ಯಾಗ್ ಎದಕ್ ಬಿಟ್ಟು ಬಂದಿ ನೀನು ಓಡಿ? ಅದಕ್ಕ ಬ್ಯಾಗ್ ವಜ್ಜಾಗಿತ್ತು ನಿನಗೆ ಮನೆಗೆ ತರಾಕ ಮತ್ತೆ ಎದಕ್ ಬಿಟ್ಟು ಬಂದಿ ಅದನ್ನ ಕೇಳಾಕತ್ತೀನಿ ನಾನು ನಿನಗೆ. ನಾಳೆ ದೌಡ್ ಹೋಗೋದಂದಾರ, ಓಕೆ. ಮತ್ತೆ ಎದಕ್ ಬಿಟ್ಟು ಬಂದಿ? ಬ್ಯಾಗ್ ತರಬೇಕಾಗಿತ್ತಲ್ಲ ಮನೆಗೆ. ಯಾಕ ಈಗ ಓದ್ಕೊಳ್ಳೋದಿಲ್ಲ? ಈಗ ಓದ್ಕೊಳ್ಳೋದಕ್ಕೆ ಅಂತ ಬಿಟ್ಟು ಬಂದಿನ? ಲಘು ಬರ್ಬೇಕಂತ ಲಘು ಪಳ ಉಣ್ಬೇಕಂತ. ಹೌದಪ್ಪ, ಆಯ್ತು. ಈಗ ಬಿಟ್ಟು ಬಂದಿ, ಅದಕ್ಕೆ ಲಘು ಬಂದ್ರ ಕೊಡ್ತೇನಂತ ಹೇಳ್ಯಾರ ಬಿಡವ್ರು, ಇಲ್ಲ ಅನ್ನೋದಿಲ್ಲ ಏನು? ನೀನು ಓದೋದಕ್ಕೇತಂತೇಳಿ ಅಲ್ಲಿ ಸ್ಕೂಲ್ ಒಳಗೆ ಬಿಟ್ಟು ಬಂದ್ಯಾ ಬ್ಯಾಗ್? ಹೌದಾ? ನಿನ್ಗೆ ಹೊಡಿಬೇಕು ನಿನಗೆ ಮುಚ್ಚಿ ಕಿಟಕಿಲಿ, ಹೌದಲ್ಲ? ಹೌದಲ್ಲ? ಬೇಡ? ಮತ್ತು ಓದ್ತೀಯ ಈಗ? ಓದೋದು ಬಿಟ್ಟು ಮತ್ತೆ ಇದನ್ನ ಏನೋ ಒರೆಸಾಕತ್ತೀಯಲ್ಲ? ಕತ್ತೆ ಓದೋದಂದ್ರೆ ಆಗೋದಿಲ್ಲ? ಹೌದಾ? ಇಷ್ಟನ ಯಾವಾಗೂ ಇಷ್ಟ ಇಲ್ಲ? ಏನು ಇಷ್ಟ ನಿನಗೆ? ನಿನ್ಗೆ ಹಾಡೋದು ಇಷ್ಟನೋ, ಕತೆ ಕೇಳೋದು ಇಷ್ಟನೋ, ಮತ್ತು ಓದೋದು ಇಷ್ಟನೋ, ಡ್ಯಾನ್ಸ್ ಮಾಡೋದು ಇಷ್ಟನ? ಡ್ಯಾನ್ಸ್ ಮಾಡೋದು ಇಷ್ಟನ ನಿಂಗೆ? ಡ್ಯಾನ್ಸ್ ಮಾಡ್ತೀಯ ಹಂಗಂದ್ರೆ ನೀನು? ಮಾಡಂಗಂದ್ರೆ ನೋಡುನು, ಮಾಡ, ಹೆಂಗಾರ ಮಾಡ. ಡಿ ಜೆ ಹಚ್ಬೇಕ ನಿಂಗೆ? ಹಂಗ ನೀನ ಸ್ಕೂಲ್ ಒಳಗೆ ಹಾಡಿದ್ದು ಹಾಡಿ ಮಾಡಲ್ಲ? ಹಾಡ್ತಿಲ್ಲ ನೀನು? ಟೆಡ್ಡಿ ಬೇರ್ ಅಲ್ಲ, ಟೆಡ್ಡಿ ಬೇರ್ ಹಾಡ್ತಿಯಲ್ಲ ನೀನು, ಮಾಡ. ಯಾವ ಸ್ಕೂಲ್ನಾಗೂ ಇಲ್ಲಪ್ಪ, ನಾನು ನಿನ್ಗೆ ಕಲ್ಸೇನಿಲ್ಲ ಟೆಡ್ಡಿ ಬೇರ. ಎದ್ದೇಳ ಮ್ಯಾಲ,
ಹೆಂಗೆ ನಿಂತ್ಕೊಂಡು ಮಾತಾಡ್ಬೇಕ ಪಪ್ಪ ಎದ್ದೇಳ ಮ್ಯಾಲ ಚಿನಿ ಇಲ್ಲಿ ಬಾ ಇಲ್ಲೇ ಇಲ್ಲಿ ಮಾಡ್ಬಾ ಇಲ್ಲಿ ಇಲ್ಲೇ ನಾ ಕುತ್ಕೋತೀನಿ ನೀನು ಟ್ಯಾಡಿ ಬೇರೆ ಹಾಡು ಹಾಡ್ಕೋತ ನೀ ಮಾಡ್ಬೇಕಂತ ಹಾಂ ಇಲ್ಲಿ ಮಾಡ್ಬಾ ಗಣಪತಿ ಅಲ್ಲೇ ಹಾಡು ಡ್ಯಾನ್ಸ್ ಮಾಡ್ಬೇಕು ಏನ ಫಸ್ಟ್ ಗಣಪತಿ ಇಲ್ಲಿ ಬಾ ಮುಂದೆ ಬಾ ಮೊದಲು ಫಸ್ಟ್ ನಾನು ಗಣಪಗಲ್ಪ ಹಾಡು ಗಣಪನ ಹಾಡು ಫಸ್ಟ್ ಗಣಪ ಬಂದ ಆಯ ಕಡಪುತ್ತಿಂದ ಸಣ್ಣ ಸಣ್ಣ ಮಕ್ಕಳು ಹೋಯ್ತಾ ಹಾಡ ತಲೆಗಿಂದ ನಿನ್ನ ಸೇವೆ ಮಾಡುವೆ ಇನ್ನ ಸೇವೆ ಮಾಡುವೆ ಬಾಯಾಗಿನ ಕೈ ತೆಗಿಬೇಕು ಪಾಪ ಹಂಗ ಹೇಳ್ಬಾರ್ದು ನೀ ತಪ್ಪಿದರೆ ಒಪ್ಪಿಕೊಳ್ಳಮ್ಮ ಒಪ್ಪಿಕೊಳ್ಳಯ್ಯ ಒಪ್ಪಿಕೊಳ್ಳಯ್ಯ ಹೆಂಗದ ಹಾಡು ಆಡೋದು ಪಾಪ ಸೀದಾ ನಿತ್ಕೋ ಸೀದಾ ಟ್ಯಾಡಿ ಬೇರ್ ಹಾಡಿ ಡ್ಯಾನ್ಸ್ ಮಾಡ್ಕೋತ ಆಡ್ಬೇಕು ಹೆಂಗ್ ಮಾಡ್ತೀನಿ ನೀ ಟೆಡಿ ಬೇರ್ ಮಾಡು ಟ್ಯಾಡಿ ಬೇರ್ ಟರ್ನ್ ಅರೌಂಡ್ ವೆರಿ ಗುಡ್ ಟ್ಯಾಡಿ ಬೇರ್ ಟ್ಯಾಡಿ ಬೇರ್ ಕರೆಕ್ಟ್ ಐತಿ ಹಾಡು ಪಾಪ ಟಚ್ ದ ಗ್ರೌಂಡ್ ವೆರಿ ಗುಡ್ ಟ್ಯಾಡಿ ಬೇರ್ ಟ್ಯಾಡಿ ಬೇರ್ ಪಾಲಿಶ್ ಯುವರ್ ಶೂ ಮತ್ತೆ ಟ್ಯಾಡಿ ಬೇರ್ ಟ್ಯಾಡಿ ಬೇರ್ ಗೋ ಟು ಸ್ಕೂಲ್ ಸ್ಕೂಲ್ ಹೆಂಗ್ ಹೋಗ್ತಾರ ಗೋ ಟು ಸ್ಕೂಲ್ ಜಿಗದಾಡ್ಕೋತ ನೀ ಹೋಗಿ ಇರ್ತೀಯಲ್ಲ ಅತ್ತಾಗಿತ್ತಾಗ ನೋಡ್ಕೋತ ಮಾಡ್ತೀನಿ ಏನ್ ಬರ್ತದ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿರಂದ್ರೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿರಲೇಬೇಕು ಹಂಗೆ ನಾನು ಕೊಟ್ಟಿದ್ದ ಇನ್ಫಾರ್ಮೇಷನ್ನ ಮತ್ತು ನನ್ನ ಮಗನ ಒಂದು ಸಣ್ಣ ಪುಟ್ಟ ತಮಾಷೆಗಳು ನಿಮ್ಗೆ ಇಷ್ಟ ಆಗಿರಲೇಬೇಕು ಹಂಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಯಾಕಪ್ಪ ಅಂದ್ರೆ ಟೈಮ್ ಆಗೈತಿ ಅದ್ರ ಸಲುವಾಗಿ ಓಕೆ